की जिंदाबाद जिंदाबाद जय जय शिवाजी अंबा भवानी जय जय शिवाजी संतोष ಬೇಕೇ ಬೇಕು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನ ಬೇಕೇ ಬೇಕು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನ ಸಂತೋಷ್ जोर से बोलो ಇವತ್ತಿನ ದಿನ ಕರ್ನಾಟಕ ಸಮಾಜದ ಮರಾಠ ಸಮಾಜದ ವತಿಯಿಂದ ಅಥವಾ ಮರಾಠ ಸಮಾಜದ ಬಂಧುಗಳ ಪರವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಕ್ಷತ್ರಿಯ ಮರಾಠ ಸಮಾಜದ ವತಿಯಿಂದ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರಿಗೆ ನಮ್ಮ ಯೂತ್ ಐಕಾನ್ ಹಾಗೂ ನಮ್ಮ ಹಿಂದುಳಿದ ವರ್ಗಗಳ ನಾಯಕರು ಹಾಗೂ ನಮ್ಮ ಕಾರ್ಮಿಕ ಸಚಿವರಾಗಿದ್ದರು ಇವರಿಗೆ ನಾವು ಕರ್ನಾಟಕ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ಇವಾಗ ಸಂಪುಟ ಸಭೆ ನಡೀತಾ ಇದೆ ಅಥವಾ ಸಂಪುಟ ರಚನೆ ನಡೀತಾ ಇದೆ, ಅದರಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅಂತೇಳಿ ನಾವು ಇವತ್ತಿನ ದಿನ ಆಗ್ರಹ ಮಾಡ್ತಿದ್ವಿ. ಯಾಕೆ ಅಂತಂದ್ರೆ ಅವರು ಬರೀ ಒಂದು ಸಮಾಜಕ್ಕೆ ಸೇರಿದ್ದಾರೆ ಅನ್ನೋದಕ್ಕಿಂತ ಇವತ್ತು ಅಹಿಂದ ನಾಯಕರಾಗಿ ಹಿಂದುಳಿದ ವರ್ಗಗಳ ನಾಯಕರಾಗಿ ಇವತ್ತಿನ ದಿನ ಅವ್ರು ಬಿಂಬಿಸ್ಕೊಂಡಿದ್ದಾರೆ. ಅದರಲ್ಲೂ ಹೆಚ್ಚಿನದಾಗಿ ನಾವು ಗಮನಿಸಬೇಕಾಗಿರೋದು ಅಂತಂದ್ರೆ ಅವತ್ತಿನ ದಿನ ನಮಗೆ ಒಂದು ವರ್ಷದ ಕೆಳಗಡೆ ಕಾಶ್ಮೀರದಲ್ಲಿ ನಮ್ಮ ಒಂದು ಬಹಳಷ್ಟು ಜನ ನಮ್ಮ ಕನ್ನಡಿಗರು ಹುತಾತ್ಮರಾದಾಗ ಯಾರಾದ್ರೂ ಏಕೈಕ ನಾಯಕ ಏನಾದ್ರೂ ಇವತ್ತಿನ ದಿನ ಕರ್ನಾಟಕದಿಂದ ಹೋಗಿ ನಮ್ಮ ಕನ್ನಡಿಗರ ಒಂದು ಪಾರ್ಥಿವ ಶರೀರನ ಕರ್ನಾಟಕಕ್ಕೆ ತರುವಂತ ನಿಟ್ಟಿನಲ್ಲಿ ಯಾರಾದ್ರೂ ಬಹಳಷ್ಟು ಶ್ರಮವಹಿಸಿ ಮಾಡಿದ್ದಾರೆ ಅಂತಂದ್ರೆ ಅದು ಏಕೈಕ ನಾಯಕ ಇವತ್ತು ನಮ್ಮ ಸಂತೋಷ್ ಲಾಡ್ ಅವರು ಮಾತ್ರ. ಇವತ್ತಿನ ದಿನ ಅದನ್ನೆಲ್ಲದನ್ನು ಪರಿಗಣಿಸಿ ಇವತ್ತಿನ ದಿನ ಅವರಿಗೆ ಅದಷ್ಟೇ ಅಲ್ಲ, ಅವರ ಒಂದು ಫೌಂಡೇಶನ್ ವತಿಯಿಂದ 4800 ಸೂಚಿತ ಬೋರ್ಗಳನ್ನ ಅವರು ಕೋರಿಸ್ಕೊಟ್ಟಿದ್ದಾರೆ ಬಹಳ ಜನಕ್ಕೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗಿರಲಿ, ನಮ್ಮ ಇಡೀ ರಾಜ್ಯದಲ್ಲೇ ಆಗಿರಲಿ, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಬಹಳ ಒಂದು ಏನು ಬಡತನದಲ್ಲಿರುವಂತ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿದ್ಯಾರ್ಥಿ ವೇತನ ಕೊಡುವಂಥದ್ದಾಗಿರಲಿ, ಅವರಿಗೆ ಓದಿಸುವಂಥ ನಿಟ್ಟಿನಲ್ಲಿ ಅಥವಾ ಬಹಳಷ್ಟು ಕಡು ಬಡತನದಲ್ಲಿರುವಂಥವರಿಗೆ ಅಂಗಡಿಗಳನ್ನ ಅಥವಾ ಸ್ವ ಉದ್ಯೋಗನ ಅವರು ಕಲ್ಪಿಸ್ಕೊಳ್ಳುವಂಥ ವಿಚಾರದಲ್ಲಿ ಬಹಳಷ್ಟು ಶ್ರಮ ವಹಿಸಿ ಇವತ್ತಿನ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅಂಬೇಡ್ಕರ್ ಅವರಿಗಾಗಿರ್ಲಿ, ಸಂಗೊಳ್ಳಿ ರಾಯಣ್ಣ ಅವರಿಗಾಗಿರ್ಲಿ, ಪ್ರತಿಯೊಬ್ಬರಿಗೂ ಬಹಳಷ್ಟು ಅವರ ಒಂದು ನೇತೃತ್ವವನ್ನ ಅಥವಾ ಅವರು ಅಷ್ಟೊಂದು ಬೇಡಿಕೆಯನ್ನ ಅಥವಾ ಅವರ ಮನಸ್ಸಲ್ಲಿ ಅಷ್ಟೊಂದು ಒಂದು ಗೌರವವನ್ನು ಇಟ್ಕೊಂಡಿದ್ದಾರೆ. ಅಂತ ಒಬ್ರು ನಾಯಕರನ್ನ ಇವತ್ತಿನ ದಿನ ಯಾವುದೇ ಕಾರಣಕ್ಕೂ ಕರ್ನಾಟಕ ಸರ್ಕಾರ ಇವತ್ತು ಅಲ್ಲಗಳೆಯಂಗಿಲ್ಲ. ಅವರಿಗೆ ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ಪರಿಗಣಿಸಿ ಅವರಿಗೆ ಕರ್ನಾಟಕ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅಂತೇಳಿ ಇವತ್ತಿನ ದಿನ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಏನು ಕರ್ನಾಟಕ ನಮ್ಮ ರಾಜ್ಯದ ಉಸ್ತುವಾರಿಗಳ ಮತ್ತು ಕೆ ಸಿ ವೇಣುಗೋಪಾಲ್ ಅವರು ಅಷ್ಟೇ, ಅಥವಾ ರಾಹುಲ್ ಗಾಂಧಿ ಅವರಿಗಾಗಿರ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಾಗಿರ್ಲಿ, ಎಲ್ರಿಗೂ ಇವತ್ತಿನ ದಿನ ನಾವು ಫ್ಯಾಕ್ಸ್ ಕೂಡ ಮಾಡ್ತಾ ಇದ್ದೀವಿ. ಆ ಒಂದು ಲೆಟರ್ ಅನ್ನ ಇವತ್ತು ದಯಮಾಡಿ ಎಲ್ಲರೂ ಇದನ್ನ ತಗೊಂಡು ಮಾಡ್ಲೇಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ಲೇಬೇಕಾಗತ್ತೆ. ದಯವಿಟ್ಟು ಇದನ್ನ ಪರಿಗಣಿಸಿ ಇದನ್ನ ನೀವು ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಸಂತೋಷ್ ಅವರಿಗೆ ಇವತ್ತಿನ ಆಗ್ರಹಿಸ್ತಾ ಇದ್ದೀವಿ. ನಮ್ಮ ಹೆಸರು ಸಚಿನ್ ಶಿವಾಜಿ ಅವ್ರ ಸಿಂಧೆ ಅಂತೇಳಿ ಮರಾಠ ಸಮಾಜ ಶಿವಮೊಗ್ಗ ಜಿಲ್ಲಾಧ್ಯಕ್ಷ. ಸಚಿವ ಸಂಪುಟದಲ್ಲಿ ಶ್ರೀಯುತ ಡಿ ಕೆ ಶಿವಕುಮಾರ್ ಸರ್ ನೇತೃತ್ವದಲ್ಲಿ ನಮ್ಮ ಸಂತೋಷ್ ಲಾಡ್ ಸರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಆಗ್ರಹವನ್ನ ಶಿವಮೊಗ್ಗ ಜಿಲ್ಲೆಯ ನಮ್ಮ ಕ್ಷತ್ರಿಯ ಮರಾಠ ಸಮಾಜದ ವತಿಯಿಂದ ಅಧ್ಯಕ್ಷರು ಹಾಗೂ ನಿರ್ದೇಶಕರ ನೇತೃತ್ವದ ನಡೆಸ್ತಾ ಇದ್ದೀವಿ. ಉದ್ದೇಶ ಇಷ್ಟೇನೆ, ಯಾಕಂದ್ರೆ ಒಂದು ಸಮುದಾಯಕ್ಕೆ ಮಾತ್ರ ಅವ್ರು ಗಟ್ಟಿಯಾಗಿಲ್ಲ, ಎಲ್ಲಾ ಸಮುದಾಯದವರೆಗೂ ಜೊತೆಗೆ ಹಿಂದುಳಿದ ವರ್ಗದಲ್ಲಿ ಏನಾದ್ರೂ ಅಹಿಂದ ನಾಯಕರಾಗಿ ಸಿದ್ದರಾಮಯ್ಯ ಸರ್ ಅವ್ರನ್ನ ಕಂಡಂತ ಸಂದರ್ಭದಲ್ಲಿ ಮತ್ತೊಬ್ಬ ನಾಯಕ ಯಾರಾದ್ರೂ ಇಡೀ ಕರ್ನಾಟಕಕ್ಕೆ ನ್ಯಾಯ ಒದಗಿಸಿದಾರೆ ಅಂದ್ರೆ ಅದು ಸಂತೋಷ್ ಲಾಡ್ ಅವರು. ಹಾಗಾಗಿ ನಾವೆಲ್ಲರೂ ಕೂಡ ಇವಾಗ ಆಗ್ರಹ ಮಾಡ್ತಾ ಇರೋದು ಒಂದೇ ಉದ್ದೇಶ, ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡ್ಲೇಬೇಕು, ಸಚಿವ ಸಂಪುಟದಲ್ಲಿ ಸೇರಿಸಲೇಬೇಕು ಅಂತ ಹೇಳಿ ಇಡೀ ಮರಾಠ ಸಮುದಾಯದ ವತಿಯಿಂದ ನಾವಿಲ್ಲಿ ಶಿವಮೊಗ್ಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಒತ್ತಾಯ ಕೂಡ ಮಾಡ್ತಾ ಇದ್ದೀವಿ, ದಯಮಾಡಿ ಮಾಡ್ಕೊಡಿ ಅಂತ ಹೇಳಿ, ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಮಾಡ್ತಾ ಇರೋದು. ಕವಿತಾ ತೋರತ್, ಶಿವಮೊಗ್ಗ ಮರಾಠ ಮಹಿಳಾ ಜಿಲ್ಲಾಧ್ಯಕ್ಷರು.